ಹರಿ ಓಂ. ಎಲ್ಲ ಸಂಸ್ಕೃತ ಅಭಿಮಾನಿಗಳಿಗೂ ಕೂಡ ವಂದನೆಗಳು. ಇವತ್ತಿನ ಸುಭಾಷಿತ ಕಲಿಕೆಯಲ್ಲಿ ನಾವು ಸಜ್ಜನರ ಹಾಗೂ ದುರ್ಜನರ ಸಮಯ ಯಾವ ರೀತಿಯಾಗಿ ಕಳೆಯಲ್ಪಡ್ತದೆ ಹೇಳುವಂಥದ್ದನ್ನು ನೋಡುವ. ಕಾವ್ಯಶಾಸ್ತ್ರ ವಿನೋದೇನ ಕಾಲೋ ಗಚ್ಚತಿ ಧೀಮತಾಂ ವ್ಯಸನೇನ ತು ಮೂರ್ಖಾಣಾಂ ನಿದ್ರೆಯಾ ಕಲಹೇನವ. ಮೊದಲನೇದಾಗಿ ಸಜ್ಜನರು ಯಾವ ರೀತಿಯಾಗಿ ಸಮಯವನ್ನು ಕಳೆಯುತ್ತಾರೆ ಎಂಬುದಾಗಿ ಸುಭಾಷಿತಕಾರ ಹೇಳ್ತಾನೆ. ಕಾವ್ಯಶಾಸ್ತ್ರ ವಿನೋದೇನ. ಕಾವ್ಯಶಾಸ್ತ್ರ ಅಂತಂದರೆ ಒಳ್ಳೊಳ್ಳೆಯ ವಿಷಯಗಳನ್ನು ಓದುತ್ತಾ, ಅಂದರೆ ಒಳ್ಳೆಯ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾ ಅಥವಾ ಒಳ್ಳೆಯ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಧೀಮತಾಂ ಕಾಲಹ ಗಚ್ಚತಿ. ಧೀಮತಾಂ ಅಂತಂದರೆ ಬುದ್ಧಿವಂತರ ಅಥವಾ ಸಜ್ಜನರ, ಕಾಲಹ ಸಮಯವು ಗಚ್ಚತಿ ಕಳೆಯುತ್ತದೆ. ಇನ್ನು ಮೂರ್ಖಾಣಾಂ ಕಾಲಹ, ದುರ್ಜನರ ಅಥವಾ ಮೂರ್ಖರ ಸಮಯವು ವ್ಯಸನೇನ, ವ್ಯಸನವನ್ನು, ಕೆಟ್ಟ ಕೆಲಸವನ್ನು ಮಾಡುವುದರ ಮುಖಾಂತರ ಅಥವಾ ನಿದ್ರೆಯ, ಅತಿ ಹೆಚ್ಚು ಸಮಯ ನಿದ್ರೆಯನ್ನು ಮಾಡುತ್ತಾ ಅಥವಾ ಕಲಹೇನವ. ಕಲಹ ಅಂದರೆ ಜಗಳ, ಬೇರೆಯವರ ಜೊತೆಗೆ ಜಗಳ ಆಡ್ತಾ ಸಮಯವನ್ನು ಕಳೆಯುವಂಥದ್ದು. ಹಾಗಾಗಿ ನಾವು ಯಾವ ರೀತಿಯಾಗಿ ಸಮಯವನ್ನು ಕಳೆಯಬೇಕು ಹೇಳುವಂಥದ್ದನ್ನು ಸುಭಾಷಿತಕಾರ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಹಾಗಾಗಿ ನಾವು ಒಳ್ಳೆಯ ವಿಚಾರಗಳನ್ನು ವಿಚಾರ ಮಾಡುತ್ತಾ ಒಳ್ಳೆಯ ಕೆಲಸದಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳುತ್ತಾ ಸಮಯವನ್ನು ಕಳೆಯೋಣ ಅಂತ ಹೇಳ್ತಾ ಇವತ್ತಿನ ಸುಭಾಷಿತವನ್ನು ಮುಗಿಸೋಣ. ಸರ್ವೇ ಜನಾಃ ಸುಖಿನೋ ಭವಂತು. ಜಯತು ಸಂಸ್ಕೃತಂ, ಜಯತು ಮನುಕುಲಂ.